ಜಪಾನಿನ ಹಿರಿಯ ವೈದ್ಯರ ಸಲಹೆ 100 ವರ್ಷಗಳವರೆಗೆ ಯಾವುದೇ ರೋಗವಿಲ್ಲದೆ ಬದುಕುವ ಆಹಾರದ ರಹಸ್ಯ. ನಿಮಗೆ ಗೊತ್ತೇ, ಕೆಲವೊಂದಿಷ್ಟು ಜನ 60ರಿಂದ 70 ವರ್ಷ ವಯಸ್ಸಾದರೂ ತುಂಬಾ ಆರೋಗ್ಯವಾಗಿ ಇರುತ್ತಾರೆ, ಆಕ್ಟಿವ್ ಆಗಿ ಇರುತ್ತಾರೆ. ಅವರಿಗೆ ಯಾವುದೇ ಕಾಲು ನೋವು, ಸುಸ್ತು, ಬಿಪಿ, ಶುಗರ್ ಇರುವುದಿಲ್ಲ. ಅವರು ಯಾವಾಗಲೂ ನಗುತ್ತಾ ಇರುತ್ತಾರೆ. ಜೀವನದ ಪ್ರತಿಯೊಂದು ಕ್ಷಣವನ್ನು ತುಂಬಾ ಸಂತೋಷದಿಂದ ಕಳೆಯುತ್ತಾರೆ. ಆದರೆ ನೀವು ಇದಕ್ಕೆಲ್ಲ ಸಾಕಷ್ಟು ಹಣ ಖರ್ಚು ಮಾಡುವ ಅವಶ್ಯಕತೆ ಇಲ್ಲ. ಕೇವಲ ಪ್ರತಿದಿನ ಈ ಕೆಲಸವನ್ನು ಮಾಡಿದರೆ ಸಾಕು. ಹಾಗಾದ್ರೆ ಬನ್ನಿ ಸ್ನೇಹಿತರೆ, ನಾವು ಇಂದು ಜಪಾನಿನ ಒಬ್ಬ ಹಳೆಯ ಡಾಕ್ಟರ್ ಹೇಳಿರುವ ಸಲಹೆಗಳನ್ನು ತಿಳಿದುಕೊಳ್ಳೋಣ. ಅವರಿಗೆ 90ರಿಂದ 95 ವರ್ಷವಾದರೂ ಈಗಲೂ ಕೂಡ ಆಸ್ಪತ್ರೆಯಲ್ಲಿ ಕೆಲಸ ಮಾಡುತ್ತಾರೆ. ತುಂಬಾ ಆಕ್ಟಿವ್ ಆಗಿ ಇರುತ್ತಾರೆ. ಪ್ರತಿದಿನ ಬೆಳಗ್ಗೆ ತುಂಬಾ ಆಕ್ಟಿವ್ ಆಗಿ ದಿನವನ್ನು ಶುರು ಮಾಡುತ್ತಾರೆ. ನಿಮಗೆ ಅನಿಸುತ್ತದೆ 90 ವರ್ಷ ಮೇಲ್ಪಟ್ಟರೂ ಕೂಡ ಯಾವುದೇ ವಾಕರ್ ಸಹಾಯವಿಲ್ಲದೆ ನಡೆಯುವುದು, ತಮ್ಮ ಅಡುಗೆಯನ್ನು ತಾವೇ ಮಾಡಿಕೊಳ್ಳುವುದು, ದಿನದ 6ರಿಂದ 7 ಗಂಟೆಯ ಸಮಯ ಆಸ್ಪತ್ರೆಯಲ್ಲಿ ಕೆಲಸ ಮಾಡುವುದು, ಇದೆಲ್ಲವೂ ಅವರ ವಿಶೇಷ ಜೀವನ ಶೈಲಿಯ ಪ್ರಭಾವ ಎಂದು ಹೇಳಬಹುದು. ಈ ರಹಸ್ಯವಾದ ಅಭ್ಯಾಸಗಳನ್ನು ನಾವು ಇಂದು ತಿಳಿದುಕೊಳ್ಳೋಣ. ಜಪಾನಿ ಡಾಕ್ಟರ್ ತುಂಬಾ ಆಕ್ಟಿವ್ ಆಗಿ ಬದುಕಿರುವ ಕಾರಣ 1. ಹುದುಗಿಸಿದ ಆಹಾರಗಳು. ಜಪಾನಿನಲ್ಲಿ ನಾಷ್ಟದ ರೂಪದಲ್ಲಿ ಮಿಸೋ ಸೂಪ್ ಎನ್ನುವ ಪದಾರ್ಥವನ್ನು ಸೇವಿಸುತ್ತಾರೆ. ಇದನ್ನು ಸೋಯಾದಿಂದ ಮಾಡುತ್ತಾರೆ. ಇದು ಪ್ರೋಬಯೋಟಿಕ್ಸ್ಗಳಿಂದ ಕೂಡಿರುತ್ತದೆ. ಈ ಪ್ರೋಬಯೋಟಿಕ್ಸ್ಗಳು ದೇಹವನ್ನು ದುರಸ್ತಿಗೊಳಿಸುತ್ತವೆ. ಇದು ಪೂರ್ತಿ ಶರೀರವನ್ನು ಆಕ್ಟಿವ್ ಆಗಿರುವಂತೆ ಮಾಡುತ್ತದೆ. 70 ವರ್ಷಗಳ ನಂತರ ಜೀರ್ಣಕ್ರಿಯೆ ಸ್ವಲ್ಪ ಕಡಿಮೆಯಾಗುತ್ತಾ ಹೋಗುತ್ತದೆ. ಗ್ಯಾಸ್ಟ್ರಿಕ್ ಜೀರ್ಣಕ್ರಿಯೆ ಸಮಸ್ಯೆಯಿಂದ ಆಹಾರ ಜೀರ್ಣವಾಗದೇ ಇರುವುದು ಈ ಸಮಸ್ಯೆಗಳು ಕಾಡುತ್ತವೆ. ಆದ್ದರಿಂದ ಮನೆಯಲ್ಲಿ ಮಾಡಿರುವ ಮಿಸೋ ಸೂಪ್, ಮೊಸರು, ಮಾವಿನಕಾಯಿ, ಉಪ್ಪಿನಕಾಯಿ ಸೇವಿಸುವುದರಿಂದ ದೇಹ ಹಗುರವಾಗಿರುತ್ತದೆ, ಆರೋಗ್ಯವಾಗಿರುತ್ತದೆ. ಇದು ಕೇವಲ ಜಪಾನಿನಲ್ಲಿ ಅಷ್ಟೇ ಅಲ್ಲ, ನಮ್ಮ ಭಾರತ ದೇಶದಲ್ಲೂ ಕೂಡ ವಯಸ್ಸಾದ ವೃದ್ಧರು ಮೊಸರು, ಉಪ್ಪಿನಕಾಯಿ ಈ ರೀತಿ ಹಗುರವಾದ ಆಹಾರವನ್ನು ಸೇವಿಸುತ್ತಾರೆ. ಪ್ರತಿದಿನ ಆಹಾರದಲ್ಲಿ ಈ ಖಾದ್ಯಗಳನ್ನು ಸೇವಿಸುತ್ತಾರೆ. ಆದರೆ ನಾವು ಬರಬರುತ್ತಾ ಈ ಆಹಾರ ಪದಾರ್ಥಗಳನ್ನು ಸೇವಿಸುವುದನ್ನು ಬಿಟ್ಟಿದ್ದೇವೆ ಮತ್ತು ಹೊರಗೆ ಸಿಗುವ ಫಾಸ್ಟ್ ಫುಡ್ ಆಹಾರಗಳಿಗೆ ಜಾಸ್ತಿ ಮನಸೋತಿದ್ದೇವೆ. ಆದರೆ ಈ ಸಣ್ಣ ಪುಟ್ಟ ಬದಲಾವಣೆಗಳು ಮತ್ತೆ ನಮ್ಮ ಆರೋಗ್ಯವನ್ನು ಸರಿಯಾದ ದಾರಿಗೆ ತರುತ್ತದೆ. ಇದರಿಂದ ನಮ್ಮ ಆಯಸ್ಸು ಕೂಡ ಹೆಚ್ಚಾಗುತ್ತದೆ. ಇದು ಕೇವಲ ಕನಸಲ್ಲ. 2. ಸೂಪರ್ ಫುಡ್. ಸೂಪರ್ ಫುಡ್ ಎಂದರೆ ಜಪಾನಿಯರು ಇದನ್ನು ಪ್ರತಿದಿನ ಸೇವಿಸುತ್ತಾರೆ. ಇದನ್ನು ಜಪಾನಿ ಡಾಕ್ಟರ್ಗಳು ಸೂಪರ್ ಫುಡ್ ಲಿಸ್ಟ್ನಲ್ಲಿ ಬರುತ್ತದೆ ಎಂದು ಹೇಳುತ್ತಾರೆ. ಇದು ಸಮುದ್ರದ ಕಳೆ ಅಥವಾ ಪಾಚಿ. ಇದನ್ನು ಕೇಳಲು ಸ್ವಲ್ಪ ಅಸಹ್ಯ ಎನಿಸಬಹುದು. ಸಮುದ್ರದ ಕಳೆಯಲ್ಲಿ ಅಥವಾ ಪಾಚಿಯಲ್ಲಿ ಸಾಕಷ್ಟು ಪ್ರಮಾಣದ ಅಯೋಡಿನ್, ಕ್ಯಾಲ್ಸಿಯಂ ಮತ್ತು ಮೆಗ್ನೀಸಿಯಂ ಸಾಕಷ್ಟು ಪ್ರಮಾಣದಲ್ಲಿ ಪೋಷಕ ತತ್ವ ಇರುತ್ತದೆ. ಥೈರಾಯ್ಡ್ನಿಂದ ಹಿಡಿದು ಮೊಣಕಾಲಿನವರೆಗೂ ಇದರ ಅವಶ್ಯಕತೆ ತುಂಬಾ ಇದೆ. ನೀವು ಯೋಚಿಸುತ್ತಿರಬಹುದು, ಭಾರತದಲ್ಲಿ ಸಮುದ್ರದ ಕಳೆ ಅಥವಾ ಪಾಚಿ ಅಷ್ಟು ಸುಲಭವಾಗಿ ಸಿಗುವುದಿಲ್ಲ ಎಂದು. ಇದಕ್ಕೆ ಪರಿಹಾರವಾಗಿ ಏನು ತೆಗೆದುಕೊಳ್ಳಬೇಕು ಎಂದು ಕೇಳಬಹುದು. ಮೆಂತ್ಯಕಾಳು, ಅಗಸೆ ಬೀಜ, ನುಗ್ಗೆಕಾಯಿ, ಹೆಸರು ಕಾಳು ಇವುಗಳನ್ನು ಪುಡಿ ಮಾಡಿ ಅದರ ಪೌಡರ್ ಸೇವನೆ ಮಾಡುವುದು ಕೂಡ ಸಮುದ್ರದಲ್ಲಿರುವ ಪಾಚಿಯನ್ನು ತಿಂದಷ್ಟೇ ಫಲ ಕೊಡುತ್ತದೆ. ಪ್ರತಿದಿನ ಬೆಳಗ್ಗೆ 1 ಗ್ಲಾಸ್ ಬಿಸಿ ನೀರಿನಲ್ಲಿ ಈ ಪೌಡರ್ ಹಾಕಿಕೊಂಡು ಸೇವಿಸುವುದರಿಂದ ನಿಮ್ಮ ದೇಹದಲ್ಲಿರುವ ಊತ ಕಡಿಮೆಯಾಗುತ್ತದೆ. ಜಪಾನಿನಲ್ಲಿ ವೃದ್ಧರು ತಮ್ಮ ಕಾಲುಗಳನ್ನು ಬಲಿಷ್ಠಗೊಳಿಸಲು ಪ್ರತಿದಿನ ಹಾಲನ್ನು ಕುಡಿಯುವುದಿಲ್ಲ. ಅದರ ಬದಲಿಗೆ ಈ ರೀತಿ ಪ್ರೋಟೀನ್ ಯುಕ್ತ ಆಹಾರ ಪದಾರ್ಥಗಳನ್ನು ಸೇವಿಸುತ್ತಾರೆ. ಅವರು ಹೇಳುವ ಪ್ರಕಾರ ಈ ವಯಸ್ಸಿನಲ್ಲಿ ನಮಗೆ ಹಾಲು ಅವಶ್ಯಕತೆ ಇಲ್ಲ. ಈ ರೀತಿ ಪೌಡರ್ ಅಥವಾ ಪ್ರೋಟೀನ್ ಯುಕ್ತ ಆಹಾರ ಪದಾರ್ಥಗಳು ನಮ್ಮ ಕಾಲುಗಳು ಹಾಗೂ ಮೂಳೆಗಳಿಗೆ ತುಂಬಾ ಅವಶ್ಯವಾಗಿರುತ್ತವೆ ಎಂದು ಹೇಳುತ್ತಾರೆ. ಇನ್ನೊಂದು ಮುಖ್ಯವಾದ ವಿಷಯವೇನೆಂದರೆ, ಜಪಾನಿನ ಡಾಕ್ಟರ್ ಪ್ರತಿದಿನ ತಮ್ಮ ತಟ್ಟೆಯಲ್ಲಿ ಬಣ್ಣ ಬಣ್ಣದ ತರಕಾರಿ ಹಾಗೂ ಸೊಪ್ಪುಗಳನ್ನು ಸೇರಿಸಿಕೊಳ್ಳುತ್ತಾರೆ. ಅವರು ಹೇಳುತ್ತಾರೆ, ಪ್ರತಿಯೊಂದು ಬಣ್ಣದಲ್ಲಿಯೂ ಯಾವುದಾದರೂ ಒಂದು ಪೋಷಕಾಂಶ ಇರುತ್ತದೆ ಎಂದು.
ಕೆಂಪು ಟೊಮೆಟೊದಲ್ಲಿ ಲೈಕೋಫಿನ್, ಪಾಲಕ್ ಸೊಪ್ಪಿನಲ್ಲಿ ಐರನ್ ಹಾಗೂ ಮೆಣಸಿನಕಾಯಿಯಲ್ಲಿ ವಿಟಮಿನ್ ಸಿ ಹಾಗೂ ಬದನೆಕಾಯಿಯಲ್ಲಿ ಆಂಟಿ ಆಕ್ಸಿಡೆಂಟ್ಗಳು ಇರುತ್ತವೆ. ಇವೆಲ್ಲವನ್ನು ನಿಮ್ಮ ತಟ್ಟೆಯಲ್ಲಿ ಸೇರಿಸಿಕೊಳ್ಳುವುದರಿಂದ ಶರೀರಕ್ಕೆ ಬೇಕಾದ ಪೋಷಕ ಸತ್ವ ಸಿಗುತ್ತವೆ. ನೀವು ಕೇವಲ ರೊಟ್ಟಿ ಹಾಗೂ ದಾಲ್ಗೆ ಸೀಮಿತವಾಗಿರುತ್ತೀರಾ? ಇಲ್ಲವೇ ನಿಮ್ಮ ತಟ್ಟೆಯಲ್ಲಿ ಬಣ್ಣ ಬಣ್ಣದ ತರಕಾರಿಗಳನ್ನು ಸೇವಿಸುತ್ತೀರಾ? ನಿಮಗೆ ಬಿಟ್ಟಿರುವುದು. ಇವೆಲ್ಲ ಪೋಷಕಾಂಶಗಳು ನಮ್ಮ ದೇಹಕ್ಕೆ ಸೇರದಿದ್ದರೆ ಬಹುಬೇಗ ನಮ್ಮ ದೇಹ ವಯಸ್ಸಾದಂತೆ ಕಾಣುತ್ತದೆ. ಸ್ನೇಹಿತರೆ, ಈಗ ನಿಮಗೆ 90ರಿಂದ 95 ವರ್ಷ ಆಗುತ್ತಿದ್ದರೆ ತಕ್ಷಣ ನೀವು ಈ ಆಹಾರ ಪದಾರ್ಥಗಳನ್ನು ನಿಮ್ಮ ತಟ್ಟೆಯಲ್ಲಿ ಸೇರಿಸಿಕೊಳ್ಳಿ. ಜಪಾನಿ ಡಾಕ್ಟರ್ಗಳು ತಮ್ಮ ತಟ್ಟೆಯಲ್ಲಿ ಮೀನು ಹಾಗೂ ಒಮೆಗಾ 3 ತುಂಬಿಕೊಂಡಿರುವ ಭರಪೂರ ಆಹಾರ ಪದಾರ್ಥಗಳು ಜಪಾನಿನಲ್ಲಿ ಉಳಿದ ದೇಶಕ್ಕಿಂತ ಹಾರ್ಟ್ ಅಟ್ಯಾಕ್, ಸ್ಟ್ರೋಕ್ ಹಾಗೂ ಅನಿಮೇಷಿಯಾನಂತಹ ರೋಗಗಳು ಕಡಿಮೆ ಎಂದು ಹೇಳಬಹುದು. ಇದಕ್ಕೆ ಬಹುದೊಡ್ಡ ಕಾರಣವೆಂದರೆ ಒಮೆಗಾ 3 ಫ್ಯಾಟಿ ಆಸಿಡ್. ಇದು ಯಾವ ರೀತಿಯ ಪೋಷಕ ತತ್ವ ಎಂದರೆ ಇದು ಹೃದಯವನ್ನು ತುಂಬಾ ಶಾಂತವಾಗಿ ಇರಿಸುತ್ತದೆ, ಮನಸ್ಸನ್ನು ಚುರುಕುಗೊಳಿಸುತ್ತದೆ ಹಾಗೂ ಕಾಲುಗಳಲ್ಲಿರುವ ನೋವನ್ನು ಕಡಿಮೆ ಮಾಡುತ್ತದೆ. ಇನ್ನೊಂದು ವಿಷಯ ಏನೆಂದರೆ, ನೀವು ಸಸ್ಯಾಹಾರಿ ಆಗಿದ್ದರೆ ಮೀನನ್ನು ಹೇಗೆ ತಿನ್ನುತ್ತೀರಾ? ಅದಕ್ಕೆ ಬದಲಾಗಿ ಅಗಸೆ ಬೀಜ, ಚಿಯಾ ಸೀಡ್ಸ್, ಅಕ್ರೋಟ್, ಸೋಯಾದಂತಹ ಆಹಾರ ಪದಾರ್ಥಗಳನ್ನು ನಿಮ್ಮ ಊಟದಲ್ಲಿ ಸೇರಿಸಿಕೊಳ್ಳಿ. ಇವೆಲ್ಲವೂ ನೈಸರ್ಗಿಕವಾಗಿ ಒಮೆಗಾ 3ನಿಂದ ಭರ್ಪೂರವಾಗಿರುತ್ತದೆ. ಜಪಾನಿನ ಹಳೆಯ ಡಾಕ್ಟರ್ ಒಬ್ಬರು ಹೇಳಿದ್ದಾರೆ, ನಾನು ಪ್ರತಿದಿನ ಮೀನನ್ನು ಸೇವಿಸುತ್ತೇನೆ, ಇದು ನನ್ನ ದೇಹವನ್ನು ಶಾಂತಗೊಳಿಸುತ್ತದೆ. ನಂತರ ಜಪಾನಿ ಡಾಕ್ಟರ್ ಪ್ರತಿದಿನ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಗ್ರೀನ್ ಟೀಯನ್ನು ಸೇವಿಸುತ್ತಾರೆ. ಜಪಾನಿನಲ್ಲಿ ಗ್ರೀನ್ ಟೀಯನ್ನು ಕೇವಲ ಟೀ ಆಗಿ ಸೇವಿಸುವುದಿಲ್ಲ, ಅದನ್ನು ಔಷಧಿಯಾಗಿ ಪರಿಗಣಿಸುತ್ತಾರೆ. ಇದರಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಕ್ಯಾಟ್ಚಿನ್ ಹಾಗೂ ಆಂಟಿ ಆಕ್ಸಿಡೆಂಟ್ಗಳು ಇರುತ್ತವೆ. ಇವುಗಳು ಶರೀರದಲ್ಲಿರುವ ಜೀವಕೋಶಗಳನ್ನು ಡ್ಯಾಮೇಜ್ ಆಗದಂತೆ ನೋಡಿಕೊಳ್ಳುತ್ತವೆ. ಇವುಗಳು ನಮ್ಮ ಶರೀರದಲ್ಲಿರುವ ಫ್ರೀ ರ್ಯಾಡಿಕಲ್ಸ್ಗಳನ್ನು ಕಡಿಮೆ ಮಾಡುತ್ತವೆ. ಬೆಳಗ್ಗೆ ಎದ್ದ ತಕ್ಷಣ 1 ಕಪ್ ಗ್ರೀನ್ ಟೀ ಕುಡಿಯುವುದರಿಂದ ಫ್ರೆಶ್, ಎನರ್ಜೆಟಿಕ್ ಹಾಗೂ ನೋವು ಮುಕ್ತ ಶರೀರವನ್ನು ನೀಡುತ್ತದೆ. ನಮ್ಮ ದೇಶದಲ್ಲಿ ಹಳದಿ ಹಾಕಿರುವ ಹಾಲು, ಬಿಸಿ ನೀರು, ಶುಂಠಿ ನೀರು ಹಾಗೂ ಮೆಂತ್ಯ ಕಾಳಿನ ನೀರನ್ನು ಉಪಯೋಗಿಸುತ್ತಾರೆ. ಆದರೆ ಜಪಾನಿಯರು ತಮ್ಮ ಪಾರಂಪರಿಕವಾಗಿ ರೂಢಿಸಿಕೊಂಡು ಬಂದಿರುವ ಪದ್ಧತಿಗಳನ್ನು ವೈಜ್ಞಾನಿಕವಾಗಿ ಸರಿ ಎನ್ನುತ್ತಾರೆ. ಟೀ ಕುಡಿಯುತ್ತೇನೆ ಎಂದು ಕುಡಿಯುವುದಲ್ಲ, ಶರೀರ ಹಾಗೂ ಆತ್ಮವನ್ನು ನಾವು ಜೋಡಿಸಬೇಕು. ಇದರಿಂದಾಗಿ ನಮ್ಮ ಶರೀರದಲ್ಲಿರುವ ಸಮಸ್ಯೆಗಳು ಕೂಡ ಕಡಿಮೆಯಾಗುತ್ತವೆ. ಅವರು ಪ್ರತಿದಿನ 10 ನಿಮಿಷಗಳ ಕಾಲ ಧ್ಯಾನ ಹಾಗೂ ವ್ಯಾಯಾಮ ಮಾಡುತ್ತಾರೆ. ನಾವು ಬೆಳಗ್ಗೆ ಎದ್ದ ತಕ್ಷಣ ಅವಸರದಲ್ಲಿ ಎದ್ದು ನಮ್ಮ ಕೆಲಸಗಳಲ್ಲಿ ತೊಡಗುತ್ತೇವೆ. ಆದರೆ ಆ ರೀತಿ ಮಾಡಬಾರದು. 10 ನಿಮಿಷ ಮೊದಲೇ ಎದ್ದು ದೇಹವನ್ನು ಶಾಂತಗೊಳಿಸಬೇಕು. ಅಂದಿನ ದಿನಕ್ಕಾಗಿ ದೇಹವನ್ನು ಸಿದ್ಧಗೊಳಿಸಬೇಕು. ವಯಸ್ಸಾಗಿರುವುದರಿಂದ ನಿಧಾನವಾಗಿ ದಿನವನ್ನು ಪ್ರಾರಂಭಿಸಬೇಕು. ಅವಸರವೇ ಅಪಘಾತಕ್ಕೆ ಕಾರಣ. ಎಲ್ಲ ಕೆಲಸಕ್ಕೂ ಅವಸರ ಮಾಡಬಾರದು. ನಂತರ ನಿದ್ದೆ. ಜಪಾನಿ ಡಾಕ್ಟರ್ ಪ್ರತಿದಿನ 7ರಿಂದ 8 ಗಂಟೆಗಳ ಕಾಲ ನಿದ್ದೆಗೆ ಟೈಮ್ ಕೊಡುತ್ತಾರೆ. ಗಂಟೆಗಳ ಕಾಲ ನಿದ್ದೆ ಮಾಡಿದ್ದೇನೆ ಎಂದು ಲೆಕ್ಕ ಇಡುವುದಿಲ್ಲ, ಆದರೆ ಯಾವ ರೀತಿ ನಿದ್ದೆ ಮಾಡಿದ್ದೇನೆ ಎಂದು ಅರಿತುಕೊಳ್ಳುತ್ತಾರೆ. ಮಲಗುವುದಕ್ಕೆ ಹೋಗುವ ಮೊದಲು ಅವರು ಹಗುರವಾದ ಆಹಾರವನ್ನು ಸೇವಿಸುತ್ತಾರೆ. ಮೊಬೈಲ್ ಹಾಗೂ ಟಿವಿ ಸ್ಕ್ರೀನ್ ನೋಡುವುದಿಲ್ಲ. ರೂಮನ್ನು ಪೂರ್ತಿಯಾಗಿ ಕತ್ತಲೆ ಮಾಡಿಕೊಳ್ಳುತ್ತಾರೆ. ಆಗ ಅವರ ಶರೀರದಲ್ಲಿ ಮೆಲಟೋನಿನ್ ಎಂಬ ಹಾರ್ಮೋನ್ ಬಿಡುಗಡೆಯಾಗಿ ಅವರಿಗೆ ನಿದ್ದೆ ಬರುತ್ತದೆ. ಇದರಿಂದಾಗಿ ಅವರು ಬೆಳಗ್ಗೆ ಎದ್ದ ತಕ್ಷಣ ಫ್ರೆಶ್ ಫೀಲ್ ಆಗುತ್ತಾರೆ ಮತ್ತು ಆಕ್ಟಿವ್ ಆಗಿ ತಮ್ಮ ಕೆಲಸದಲ್ಲಿ ತೊಡಗುತ್ತಾರೆ. ಇದರಿಂದ ನೀವು ಕೂಡ ನಿಮ್ಮ ನಿದ್ದೆಯಲ್ಲಿ ಬದಲಾವಣೆಯನ್ನು ಮಾಡಿಕೊಂಡು ನಿಮ್ಮ ಬೆಳಗಿನ ಪ್ರಾರಂಭವನ್ನು ನೆಮ್ಮದಿಯಾಗಿ ಮಾಡಬಹುದು. ರಾತ್ರಿ ಅನ್ನದ ಬದಲು ಮೂಂಗ್ ದಾಲ್ ಅಂದರೆ ಹೆಸರು ಬೇಳೆ ಪಲ್ಯವನ್ನು ಸೇವಿಸಿ. 1 ಗ್ಲಾಸ್ ಹಾಲನ್ನು ಬಿಸಿ ಮಾಡಿಕೊಂಡು ಅದರಲ್ಲಿ ಚಿಟಿಕೆ ಅರಿಶಿನವನ್ನು ಹಾಕಿ ಸೇವಿಸಿ. ಇದರಿಂದ ಚೆನ್ನಾಗಿ ನಿದ್ದೆ ಬರುತ್ತದೆ. ಇನ್ನೊಂದು ಮುಖ್ಯವಾದ ವಿಷಯ ಏನೆಂದರೆ, ಜಪಾನಿ ಡಾಕ್ಟರ್ ತಮ್ಮ ಊಟದಲ್ಲಿ ಶಾಂತಿ ಹಾಗೂ ನೆಮ್ಮದಿಯನ್ನು ಸೇರಿಸುತ್ತಾರೆ. ಊಟ ಮಾಡುವ ಸಮಯದಲ್ಲಿ ಟಿವಿ, ಮೊಬೈಲ್ ಫೋನ್, ಬೇರೆಯವರ ಜೊತೆ ಮಾತುಕತೆ
ಯಾವ ಯೋಚನೆ ಕೋಪ ಮಾಡಿಕೊಳ್ಳದೆ ಕೇವಲ ಊಟವನ್ನು ನೋಡಿಕೊಳ್ಳುತ್ತಾ ದೇವರಲ್ಲಿ ಬೇಡಿಕೊಳ್ಳುತ್ತಾ ಊಟವನ್ನು ಸೇವಿಸುತ್ತಾರೆ. ನಿಧಾನವಾಗಿ ಅಗಿಯುತ್ತಾ ಪ್ರತಿಯೊಂದು ತುತ್ತಿನಲ್ಲಿಯೂ ಊಟದ ಸ್ವಾದವನ್ನು ಅನುಭವಿಸುತ್ತಾರೆ. ಅವರು ಹೇಳುವ ಪ್ರಕಾರ ನಾವು ಊಟವನ್ನು ಖುಷಿಯಾಗಿ ನೆಮ್ಮದಿಯಾಗಿ ಸೇವಿಸಿದರೆ ಊಟವೇ ನಮಗೆ ಔಷಧಿಯಾಗಿ ಬದಲಾಗುತ್ತದೆ ಎಂದು. ಜಪಾನಿನಲ್ಲಿ 90ರಿಂದ 95 ವರ್ಷದವರೆಗಿನ ವೃದ್ಧರು ತಮ್ಮ ಕೆಲಸಗಳನ್ನು ತಾವೇ ಮಾಡಿಕೊಳ್ಳುತ್ತಾರೆ. ತಮ್ಮ ಅಡುಗೆಯನ್ನು ತಾವೇ ಮಾಡಿಕೊಳ್ಳುತ್ತಾರೆ. ತಮ್ಮ ಮೊಮ್ಮಕ್ಕಳ ಜೊತೆ ತುಂಬಾ ಆಕ್ಟಿವ್ ಆಗಿ ಖುಷಿಯಾಗಿ ಆಟವಾಡುತ್ತಾರೆ. ಕೇವಲ ಶೇಕಡದಷ್ಟು ಅಲ್ಲ, ಲಕ್ಷಾಂತರ ಜನ ವೃದ್ಧರು ಅಲ್ಲಿ ಈಗಲೂ ತುಂಬಾ ಆರೋಗ್ಯವಾಗಿದ್ದಾರೆ. ಇದು ಯಾವುದೇ ರೀತಿಯ ಚಮತ್ಕಾರವಲ್ಲ. ಇದು ಅವರು ಪ್ರತಿದಿನ ರೂಢಿಸಿಕೊಂಡಿರುವ ಒಳ್ಳೆಯ ಅಭ್ಯಾಸಗಳ ಪರಿಣಾಮ. ಅವರು ನಮಗೆ ವಯಸ್ಸಾಗುತ್ತಿದೆ ಎಂದು ಸುಮ್ಮನಾಗಲಿಲ್ಲ. ವಯಸ್ಸಿನ ಜೊತೆ ಅವರು ತಮ್ಮ ಅಭ್ಯಾಸಗಳನ್ನು ಬದಲಾಯಿಸಿಕೊಂಡರು. ಅದೇ ರೀತಿ ಜಪಾನಿನ ವೃದ್ಧರು ಸಾಕಷ್ಟು ಪ್ರಮಾಣದಲ್ಲಿ ಹುದುಗಿಸಿದ ಆಹಾರ ಅಂದರೆ ಹಬೆಯಲ್ಲಿ ಬೇಯಿಸಿದ ಆಹಾರ ಪದಾರ್ಥಗಳನ್ನು ಸಾಕಷ್ಟು ಪ್ರಮಾಣದಲ್ಲಿ ಸೇವಿಸುತ್ತಾರೆ. ಜಪಾನಿನ ಜನರು ನಾಟೋ, ಮೀಸೋ ಮತ್ತು ಕಿಮ್ಚಿ ಈ ಆಹಾರ ಪದಾರ್ಥಗಳನ್ನು ನಿಯಮಿತವಾಗಿ ಸೇವಿಸುತ್ತಾರೆ. ಇದು ಅವರ ಹೊಟ್ಟೆಯನ್ನು ತುಂಬಾ ಆರೋಗ್ಯವಾಗಿಡುತ್ತದೆ. ಹಾಗೂ ಇದರಲ್ಲಿ ನ್ಯಾಚುರಲ್ ಪ್ರೋಬಯೋಟಿಕ್ಸ್ಗಳಿವೆ. ಇದು ತುಂಬಾ ಸರಳವಾಗಿ ಪಚನವಾಗುತ್ತದೆ. ನಮ್ಮ ದೇಹಕ್ಕೆ ಬೇಕಾಗಿರುವ ಇಮ್ಯುನಿಟಿ ಸಿಸ್ಟಮ್ ಸುಧಾರಿಸುತ್ತದೆ ಮತ್ತು ಶರೀರ ಒಳಗಿನಿಂದ ಶುದ್ಧವಾಗುತ್ತದೆ. ಭಾರತದಲ್ಲಿಯೂ ಕೂಡ ಮೊಸರು, ಮಜ್ಜಿಗೆ, ಮನೆಯಲ್ಲಿ ತಯಾರಿಸಿರುವ ಮಾವಿನಕಾಯಿ ಉಪ್ಪಿನಕಾಯಿ, ಬೆಂಡೆಕಾಯಿ ಉಪ್ಪಿನಕಾಯಿ ಈ ಸಾಲಿನಲ್ಲಿ ಬರುತ್ತವೆ. ಪ್ರತಿದಿನ ಬೆಳಗ್ಗೆ ನೀವು 1 ಬಟ್ಟಲು ಮೊಸರನ್ನು ಸೇವಿಸಿ ನಂತರ ಉಪ್ಪಿನಕಾಯಿ ಸೇವಿಸಬಹುದು. ಹೊಟ್ಟೆ ಖುಷಿಯಾಗಿದ್ದರೆ, ಆರೋಗ್ಯವಾಗಿದ್ದರೆ ನಮ್ಮ ಮೆದುಳು, ಮನಸ್ಸು, ಹೃದಯ ಎಲ್ಲವೂ ಚೆನ್ನಾಗಿ ಕೆಲಸ ಮಾಡುತ್ತವೆ. ಆರೋಗ್ಯ ಚೆನ್ನಾಗಿದ್ದರೆ ಪೂರ್ತಿ ಶರೀರ ಸುಸ್ಥಿತಿಯಲ್ಲಿರುತ್ತದೆ. ಇದೇ ಕಾರಣದಿಂದ ಜಪಾನಿ ಡಾಕ್ಟರ್ ತಮ್ಮ ಪ್ರತಿದಿನ ಊಟದ ಲಿಸ್ಟಿನಲ್ಲಿ ಈ ಆಹಾರ ಪದಾರ್ಥಗಳನ್ನು ಸೇರಿಸಿಕೊಳ್ಳುತ್ತಾರೆ. ವಯಸ್ಸಿನ ಕೊನೆಯ ಹಂತದವರೆಗೂ ಅವರು ಆರೋಗ್ಯವಾಗಿ ಸ್ವಸ್ಥವಾದ ಜೀವನವನ್ನು ನಡೆಸುತ್ತಾರೆ. ಯಾವುದೇ ಔಷಧಗಳನ್ನು ತೆಗೆದುಕೊಳ್ಳದೆ ಜಪಾನಿನ ವೃದ್ಧರು ಅಷ್ಟೊಂದು ವಯಸ್ಸಾಗುವವರೆಗೂ ಆರೋಗ್ಯವಾಗಿ ಇರಲು ಮುಖ್ಯವಾದ ಕಾರಣವೇನೆಂದರೆ ಬೆಳಗ್ಗೆ ಎದ್ದ ತಕ್ಷಣ ಅವರು ಹಾಸಿಗೆಯಲ್ಲಿ ತಾವು ಇಂದು ಯಾವ ಕೆಲಸ ಮಾಡಬೇಕು, ಯಾರನ್ನು ಭೇಟಿಯಾಗಬೇಕು ಎಂದು ಒಂದು ಲಿಸ್ಟ್ ಮಾಡಿಕೊಳ್ಳುತ್ತಾರೆ. ಅವರು ಅಂದುಕೊಳ್ಳುತ್ತಾರೆ, ನಮಗೆ ವಯಸ್ಸಾಗಿದೆ, ನಮ್ಮ ತಲೆಯಲ್ಲಿ ಯೋಚನೆಗೆ, ಚಿಂತೆಗೆ ಯಾವುದೇ ಜಾಗವಿಲ್ಲ ಎಂದು. ಅವರು ಪ್ರತಿದಿನ ಏನಾದರೂ ಪ್ರೇರಣೆಯಿಂದ ಹೇಳುತ್ತಾರೆ. ದಿನಪೂರ್ತಿ ಆ ಪ್ರೇರಣೆಯಿಂದಲೇ ದಿನವನ್ನು ಕಳೆಯುತ್ತಾರೆ. ಜಪಾನಿನ ಒಬ್ಬ ವೃದ್ಧ ಮಹಿಳೆ, ಅವರಿಗೆ 100 ವರ್ಷ. ಅವರು ಹೇಳುತ್ತಾರೆ, ನಾನು ಪ್ರತಿದಿನ ಎದ್ದ ತಕ್ಷಣ ಒಂದು ಗಿಡವನ್ನು ನೆಡುತ್ತೇನೆ. ಆಗ ನಾನು ಯೋಚಿಸುತ್ತೇನೆ, ಯಾವಾಗ ಈ ಗಿಡ ದೊಡ್ಡದಾಗುತ್ತದೆಯೋ ಅದನ್ನು ನಾನು ನೋಡಬೇಕು ಎಂದು. ಅವರಿಗೆ 100 ವರ್ಷ ವಯಸ್ಸಾದರೂ ಈಗಲೂ ಕೂಡ ಅವರು ತುಂಬಾ ಹುಮ್ಮಸ್ಸಿನಿಂದ ತಾವು ಹಾಕಿರುವ ಗಿಡವನ್ನು ಬೆಳೆದು ದೊಡ್ಡದಾಗುವುದನ್ನು ನೋಡಬೇಕು ಎಂದು ಹುಮ್ಮಸ್ಸಿನಿಂದ ಬದುಕುತ್ತಿದ್ದಾರೆ. ಎಲ್ಲರಲ್ಲಿಯೂ ಈ ರೀತಿಯ ಆತ್ಮವಿಶ್ವಾಸ ಇದ್ದೇ ಇರುತ್ತದೆ. ಆದರೆ ಅದನ್ನು ನಮ್ಮ ಮನಸ್ಸಿನಿಂದ ಎದ್ದೇಳಲು ಬಿಡಬೇಕು ಅಷ್ಟೇ. ಈ ಅಭ್ಯಾಸಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ನಮ್ಮ ಮನಸ್ಸಿನಲ್ಲಿ ಬೇರೆಯವರಿಗೆ ಸಹಾಯ ಮಾಡುವುದು, ಪುಸ್ತಕ ಓದುವುದು, ಸಂಗೀತ ಕೇಳುವುದು ಇಷ್ಟವಿದ್ದರೆ ನಿಮಗೆ ಇದು 2ನೆಯ ಅವಕಾಶ. ನೀವು ಅವುಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನೀವು ಹೊಸ ಜೀವನವನ್ನು ಶುರು ಮಾಡಬಹುದು. ವಯಸ್ಸು ಹೆಚ್ಚಾಗುತ್ತಿದೆ ಎಂದು ಚಿಂತೆ ಮಾಡುವುದನ್ನು ಬಿಟ್ಟು ನಮ್ಮ ಜೀವನವನ್ನು ಸುಂದರವಾಗಿಸೋಣ. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.